50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 3 ಆಗಿತ್ತು. ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮಾಡಲಿಕ್ಕೆ ಕೂತ್ಕೊಂಡೆ. ಚಿಕನ್ ಎಲ್ಲ ಬೇಯಿಸ್ಲಿಕ್ಕಿಟ್ಟೆ. ಬೇಕಾದ ಐಟಮ್ ಎಲ್ಲ ತೆಗೆದಿಟ್ಟಿದೆ. ಮೆಣಸು ಮತ್ತು ಕ್ಯಾಶುವನ್ನು ನೆನೆಸಿಟ್ಟು ಅದನ್ನು ಗ್ರೈಂಡ್ ಮಾಡಿ ಆಯಿತು. ಆದಮೇಲೆ ಬನಾಳೆಗೆ ಹಾಕಿದೆ. ಆದಮೇಲೆ ಮಶ್ರೂಮ್ ಪೆಪ್ಪರ್ ಮಾಡಲಿಕ್ಕಿತ್ತು, ಅದು ಮಾಡಿ ಆಯಿತು. ಈ ಸೈಡ್ ಗೀ ರೋಸ್ಟ್ ಆಗಿತ್ತು. ಆದಮೇಲೆ ಅದರದ್ದು ಲಾಸ್ಟದೊಂದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಗಾಡಿ ಇಟ್ಕೊಂಡು ಸರ್ತ ಎಲ್ಲಿಗೆ ಹೋದದಂದರೆ ಮೇಡಮ್ ಮನೆಗೆ. ಯಾಕೆಂದರೆ ಅಲ್ಲಿಂದ ಎಲ್ಲರನ್ನು ಇಟ್ಕೊಂಡು ಟ್ರೀ ಪಾರ್ಕಿಗೆ ಹೋಗ್ಲಿಕ್ಕಿತ್ತು. ಯಾಕೆಂದರೆ ನಮ್ಮದು ಇವತ್ತು ಆಟಿದ್ದು ಒಂದು ದಿವಸ ಆಗಿತ್ತು. ಮೇಡಮ್ ಮನೆಗೆ ರೀಚ್ ಆದ್ವಿ. ಮತ್ತು ಎಲ್ಲರೂ ನಮ್ಮ ಕಾರಲ್ಲಿ ಹೋಗಿ ಕೂತ್ಕೊಂಡ್ರು. 3 ಕಾರ್ ಇತ್ತು. ಮತ್ತು ಟ್ರೀ ಪಾರ್ಕಿಗೆ ಹೋಗಿ ರೀಚ್ ಆದ್ವಿ. ಎಲ್ಲರ ಐಟಮ್ ತೆಗೆದುಕೊಂಡು ಹೋಗ್ತಾಯಿದ್ರು. ಮತ್ತು ಆಂಟಿ ಅವ್ರದ್ದೆಲ್ಲ ವೀಡಿಯೋ ಮಾಡ್ತಿದ್ದೆ. ಆದಮೇಲೆ ನಾನು ಗಾಡಿ ಪಾರ್ಕಿಂಗ್ ಮಾಡಿ ನಾನು ನಡ್ಕೊಂಡು ಬರ್ತಿದ್ದೆ. ಮತ್ತು ನವ್ಯ ಬ್ರೌನಿ ಕಟ್ ಮಾಡ್ತಾಯಿದ್ಲು ಬರುವಾಗ. ಚಿಯನನ್ನು ಇಟ್ಕೊಂಡು ಅಲ್ಲೇ ವೀಡಿಯೋ ಮಾಡಿದೆ. ಆದಮೇಲೆ ಇಷ್ಟು ಐಟಮ್ ಇತ್ತು. ಮೇಡಮ್ ಶಟ್ ಮಾಡ್ತಿದ್ರು. ಆದಮೇಲೆ ಅಲ್ಲಿ ಒಂದು ನವಿಲಿತ್ತು, ಅಲ್ಲಿದ್ದು ವೀಡಿಯೋ ಮಾಡಿದೆ. ಮತ್ತು ಇವರಿಬ್ಬರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ಫುಡ್ಡೆಲ್ಲ ಸಟ್ ಮಾಡಿ ಇಟ್ಟಿದ್ರು. ಆದಮೇಲೆ ಅಲ್ಲೇ ವೀಡಿಯೋ ಮಾಡಿದೆ ಆ ಕಡೆ ಈ ಕಡೆ. ಮತ್ತು ಊಟ ಸ್ಟಾರ್ಟ್ ಆಯಿತು. ಆದಮೇಲೆ ನಾನಿಸ್ತು ತಗೊಂಡೆ ಊಟ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದೆ. ಯಾಕೆಂದರೆ ಎಲ್ಲ ಟೇಸ್ಟ್ ಮಾಡಿ ಪಾಯಿಂಟ್ ಕೊಡಲಿಕ್ಕೆ ಇತ್ತು. ಮತ್ತು ಸಕ್ಕು ಆಂಟಿ ಪುಂಡಿ ಚೆಂದಾಗಿತ್ತು ಅಂತ ಲೋಟಲ್ಲಿ ಹಾಕಿಕೊಂಡು ಹೋಗ್ತಾಯಿದ್ರು, ಯಾಕೆಂದರೆ ಪ್ಲಾಸ್ಟಿಕ್ ಇಲ್ಲ ಅಂತ. ಆದಮೇಲೆ ಪ್ರೈಸ್ ಇತ್ತು, ಫಸ್ಟ್ ಸೆಕೆಂಡ್ ಥರ್ಡ್ ಯಾರಿಗೆ ಸಿಕ್ಬೋದು ಅಂತ ಯೋಚನೆ ಮಾಡ್ತಿದ್ವಿ. ಯಾಕೆಂದರೆ ಎಲ್ಲ ಫುಡ್ಡು ಟಾಪ್ ಆಗಿತ್ತು. ಆದಮೇಲೆ ಫಸ್ಟ್ ಆಂಟಿಗೆ ಸಿಕ್ಕಿತು, ಮೆತ್ತೆ ಗಂಜಿ ಮಾಡಿದರು, ಸೂಪರಾಗಿತ್ತು. ಆದಮೇಲೆ ಸೆಕೆಂಡ್ ಪ್ರೈಸ್ ನನಗೆ ಸಿಕ್ಕಿತು, ಗೀ ರೋಸ್ಟ್ ಮಾಡಿದ್ದಕ್ಕೆ. ಮತ್ತು ಥರ್ಡ್ ಪ್ರೈಸ್ ನವ್ಯಾಗೆ ಬ್ರೌನಿ ಮಾಡಿದ್ಲು, ಅದು ಸಹ ಚೆಂದಾಗಿತ್ತು. ಸಕ್ಕು ಆಂಟಿನ ಕೈ ಮೇಲೆ ಚಿಟ್ಟೆ ಬಂದು ಕೂತ್ಕೊಂಡಿದ್ರು, ಒಳ್ಳೆಯದಂತೆ. ಯಾಕೆ ಅವರ ಮೇಲೆ ಪ್ರೀತಿ ಇದ್ದು ಬಂದು ಕೂತ್ಕೊಳ್ಳೋದಂತೆ. ಆದಮೇಲೆ ಪ್ರೈಸ್ ಇಟ್ಕೊಂಡು ನಾವು 3 ಫೋಟೋ ತೆಗೆದ್ವಿ, 3 ವಿನ್ನರ್ಸು. ಈ ಕಡೆ ನವ್ಯ ಓಪನ್ ಮಾಡಲಿಕ್ಕೆ ಶುರು ಮಾಡಿ ಆಯಿತು, ಏನುಂಟು ಅಂತ ನೋಡಲಿಕ್ಕೆ. ಆದಮೇಲೆ ಹೌಸೆ ಆಟ ಆಡಿದ್ವಿ ನಾವು. ಆದಮೇಲೆ ಫಸ್ಟ್ ಲೈನ್ ಮೊಯ್ನಿ ಅಕ್ಕನಿಗೆ, ಅವರಿಗೆ ಗಿಫ್ಟ್ ಸಿಕ್ಕಿತು. ಥರ್ಡ್ ಲೈನ್ ನನಗೆ ಇನ್ನೊಂದು ಗಿಫ್ಟ್ ಸಿಕ್ಕಿತ್ತು. ಮತ್ತು ಹೌಸೆ ಆಟ ಆಡುವಾಗ ಅದರಲ್ಲಿ ಗಿಫ್ಟ್ ಇದು ಸಿಕ್ಕಿದ್ದು ನನಗೆ ತುಂಬ ಇಷ್ಟ ಆಯಿತು, ಪಿಕಾಚು. ಫುಲ್ ಹೌಸ್ ಭಾಗ್ಯ, ಅವಳಿಗೊಂದು ಗಿಫ್ಟ್ ಸಿಕ್ಕಿತ್ತು. ಆದಮೇಲೆ ನಾವೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಸೇರಿ. ಅಷ್ಟೆಲ್ಲ ಮಾಡುವಾಗ ನಾವು ಒಂದು ಹುಲಿವೇಷ ಹಾಕೋದಿರ್ತೀವ, ಹುಲಿವೇಷ ಸ್ಟೆಪ್ ಒಂದು ಹಾಕಿದ್ವಿ. ಆದಮೇಲೆ ಆಂಟಿ ಅವ್ರು ಸಹ ಡ್ಯಾನ್ಸ್ ಮಾಡಲಿ ಅಂತ ಆಂಟಿ ಅವರನ್ನು ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡ್ತಿದ್ವಿ. ಉಳಿದ ಐಟಮ್ ಎಲ್ಲ ಕಾರಿಗೆ ಹೋಗಿ ಲೋಡ್ ಮಾಡಿದ್ವಿ. ಆದಮೇಲೆ ಆಂಟಿ ಅವರೆಲ್ಲ ಮಕ್ಕಳು ಥರ ಆಟ ಆಡ್ತಾಯಿದ್ರು. ಮತ್ತು ಆ ಕಡೆ ಬೀಚಿಗೆ ಹೋದ್ವಿ. ಅವ್ರು ಬರ್ತಾಯಿದ್ರು, ನಾವು ಹೋಗ್ತಾಯಿದ್ವಿ. ಆದಮೇಲೆ ಅಲ್ಲಿಂದ ನಾವು ಹೊರಟಿದ್ವಿ. ಆದಮೇಲೆ ಭಾಗ್ಯ ಹೊರಗೆ ಒಂದು ಸಣ್ಣ ರೂಪಲ್ಲಿ ಹೊರಗಿದ್ಲು. ಎಲ್ಲರನ್ನು ಅವರವ್ರ ಮನೆಗೆ ಬಿಡುವಾಗಲೇ ರಾತ್ರಿ ಆಯಿತು. ಆದಮೇಲೆ ಮನೆಗೆ ಬಂದು ಬೈಕ್ ಇಟ್ಕೊಂಡು ಜಿಮ್ಗೆ ಹೋದೆ. ಜಿಮ್ಮಲ್ಲಿ ಇವತ್ತು ಅಷ್ಟು ಜನ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಆದಮೇಲೆ ಸೆಲ್ಫಿ ಇಟ್ಕೊಂಡೆ, ಅಲ್ಲೇ ಮಿರರ್ ಸೆಲ್ಫಿ. ನಾನು ಬಾಡಿ ಬಿಲ್ಡರ್ನ ಪಕ್ಕದಾಗಿ ನಿಂತ್ಕೊಂಡೆ, ನಾನು ಯಾವಾಗ ಆ ಥರ ಆಗೋದು ಅಂತ. ಜಿಮ್ ವರ್ಕೌಟ್ ಎಲ್ಲ ಆಯಿತು. ಲಾಸ್ಟ್ ಒಂದು ವೀಡಿಯೋ ಇಟ್ಕೊಂಡು ನಾನು ಕೆಳಗೆ ಬಂದೆ, ಯಾಕೆಂದ್ರೆ ನನ್ನ ಗಾಡಿ ಕೆಳಗಿತ್ತು. ಮನೆಗೆ ಬಂದೆ. ತುಳುನಾಡ ಲಾಗ್ 19 ಪೇಜ್ ಯಾರಾದರೆ ಫಸ್ಟ್ ನೋಡ್ತಿದ್ದವರಾದರೆ ಫಾಲೋ ಮಾಡಿ, ಲೈಕ್ ಮಾಡಿ. 50 ಡೇಸ್ ಕನ್ನಡ ಲಾಗ್ ಚಾಲೆಂಜಿಂದ ಡೇ 3 ಆಗಿತ್ತು. ಲಾಗನ್ನು ಮುಗಿಸ್ತಿದ್ದೀನಿ. ಬಾಯ್ ಬಾಯ್, ನಾಳೆ ಸಿಕ್ಕುವ.